ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಪತ್ರವನ್ನ ಕೂಡ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇದನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಬರೆದ ಪತ್ರವನ್ನ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಅಂತ ಹೇಳಿ 35 ಶಾಸಕರು ಬರೆದಂತಹ ಪತ್ರವನ್ನ ಕೇಂದ್ರ ಪರಿಗಣಿಸಬೇಕು. ಶಿರಾದಲ್ಲಿ ಏರ್ಪೋರ್ಟ್ ಆದರೆ ನಮಗೂ ಕೂಡ ಸಂತೋಷ ಆಗತ್ತೆ, ಶಿರಾದಲ್ಲಿ ಆದ್ರೆ 20 ಜಿಲ್ಲೆಗಳಿಗೆ ಅನುಕೂಲ ಕೂಡ ಆಗ್ಲಿಕ್ಕಿದೆ. ಸೊ ಎರಡನೇ ಏರ್ಪೋರ್ಟ್ ಪ್ರಾಜೆಕ್ಟ್ ಹೈಜಾಕ್ ಆಗಿಲ್ಲ ಅಂತ ಹೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಇದು ಏರ್ಪೋರ್ಟ್ ವಿಚಾರ ಏನಿದೆ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ರಾಮನಗರದಲ್ಲಿ ಆಗಬೇಕು, ನೆಲಮಂಗಲದಲ್ಲಿ ಆಗಬೇಕು, ಶಿರಾದಲ್ಲಿ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಇದೀಗ ತುಮಕೂರಿನಲ್ಲಿ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಶಿರಾದಲ್ಲಿ ಆದ್ರೆ ಖುಷಿ ವಿಚಾರ, 20 ಹಳ್ಳಿಗಳಿಗೂ ಕೂಡ ಒಂದ್ ಕಡೆ ಕೆಲಸ ಸಿಕ್ತಂಗ ಆಗತ್ತೆ. ಇದು ಎರಡನೇ ಏರ್ಪೋರ್ಟ್ ಪ್ರಾಜೆಕ್ಟ್ ಯಾವುದೇ ರೀತಿಯಾದಂತಹ ಹೈಜಾಕ್ ಮಾಡಿಲ್ಲ, ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಎರಡು ಸರ್ವೆ ಮಾಡ್ತಾರೆ. ಶಿರಾ ಹತ್ರ ಏರ್ಪೋರ್ಟ್ ಬರಬೇಕು ಅಂತ ಹೇಳಿ ಪತ್ರ ಬರೆದಿರೋದು. ಅದನ್ನ ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ, ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ, ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾ ಹತ್ರ ಏರ್ಪೋರ್ಟ್ ಬರಬೇಕು ಅಂತ ಹೇಳಿ ಪತ್ರ ಬರೆದಿರೋದು.